ಏಷ್ಯಾದಲ್ಲೇ ಇಂಡಿಯಾದಲ್ಲೇ ಲಾಂಗೆಸ್ಟ್ ಡ್ರೈವ್ ಇನ್ ಬೀಚ್. ಲೀಗಲಿ ಡ್ರೈವ್ ಮಾಡ್ಬೋದು, ರೈಡ್ ಮಾಡ್ಬೋದು. ಗುರುವಾಯೂರ್ ಟೆಂಪಲ್ ಮುಗಿಸ್ಕೊಂಡು ಮುಜಪ್ಪಿನಂಗಳ ಅಂತ ಒಂದು ಬೀಚ್ ಇದೆ. ಸೊ ಲೀಗಲಿ ಡ್ರೈವ್ ಮಾಡ್ಬೋದು ಆ ಬೀಚಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೋಡೋಣ ಆ ಬೀಚ್ ಹೆಂಗಿರತ್ತಂತ ಹೇಳ್ತೀನಿ. ಆ ಬೀಚ್ ಏನು ನೇಮು, ಏನಕ್ಕೆ ಫೇಮಸ್ ಅದು ಅಂತ. ಫೋರ್ ವೀಲರು 40 rupees ಎಂಟ್ರಿ ಫೀಸು. ಸೊ ಇದೆ ಮುಜಪ್ಪಿನಂಗಡ್ ಅಂತೇನಿದೆ, ಮುಜಪ್ಪಿಲಂಗಡ್ ನೋಡಿಲಿ. ಇದೇ ಡ್ರೈವ್ ಬೀಚು. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ದಾರ್ಡಮ್ ಅಂತ ಐಲ್ಯಾಂಡು. ಅದನ್ನು ನಾವು ವಾಕೇಬಲ್ ಡಿಸ್ಟೆನ್ಸ್ ಇದೆ ಅದು ಇಲ್ಲಿಂದ. ಓಕೆ, ದಾರ್ಡಮ್ ಐಲ್ಯಾಂಡ್ ಅಂತ. ಈ ಟೈಡ್ಸ್ ಲೋ ಇದ್ದಾಗ ಅಲ್ಲಿಗೆ ನಡ್ಕೊಂಡು ಹೋಗ್ಬೋದಂತೆ. ಸನ್ಸೆಟ್ ಬಂದಿದ್ದೀವಿ ಇಲ್ಲಿಗೆ. ಈ ಕಡೆ ಗಾಡಿಗಳಿದೆ ನೋಡಿ. ಇದು ಏಷ್ಯಾಸ್ ಲಾರ್ಜೆಸ್ಟ್ ಡ್ರೈವ್ ಇನ್ ಬೀಚ್. ಆ ಕಡೆನೇ ಎಕ್ಸಿಟ್ ಇದೆ. ಆ ಕಡೆ ಆಯ್ತು, ಎಕ್ಸಿಟ್ ಆ ಕಡೆನೂ ಇದೆ. ಈ ಮಣ್ಣು ತುಂಬ ಸ್ಟ್ರಾಂಗ್ ಇದೆ. ಗಾಡಿಗಳು ಓಡಿಸಿದ್ರು ಏನಾಗಲ್ಲ, ಆರಾಮ್ಸೆ ಬೈಕು ಕಾರು ಏನು ಬೇಕಿರೋ ಓಡಿಸ್ಬೋದು. ಓಡಿಸ್ತೀರ ನೋಡಿ. ಕಮಾನ್ ಕಮಾನ್. ಡಿಸ್ಟರ್ಬ್ ಮಾಡೋಕ್ಕೆ ನೋಡೋಣ. ಹೇಗಾಗಿದೆ ಅಲ್ವಾ? ನೋಡಿ, ಸಿಲರಿ ಅದೊಂದು ನೀರೊಳಗೆ ಹೊಡಿತೀವಿ. ಕಂಪ್ಲೀಟ್ ನೀರೊಳಗಡೆ ಹೊಡಿಬೇಡ. ಇದೊಂದು ಡಿಫ್ರೆಂಟ್ ಸನ್ಸೆಟ್ ಎಕ್ಸ್ಪೀರಿಯನ್ಸ್ ನಮಗೆ. ವಾಯ್ಸ್ ಎಲ್ಲ ರೇಸ್ ಮಾಡಲಿದ್ದಾರೆ. ಬೇರೆ ಕಡೆ ನಾವು ಯಾವುದೇ ಬೀಚ್ಗೆ ಹೋದ್ರೂ ಈ ಥರ ಲೀಗಲ್ ಆಗಿ ಅಲೋ ಮಾಡಲ್ಲ ಯಾರನ್ನು. ಹೊಚ್ಚೆಲ್ಲ ಆಡ್ತು ನಮಗೆ. ಹೋಗು, ಸೈಟ್ ಹೋಗು ಇಲ್ಲಿ ಅಲ್ಲಿ ತನಕ. ಸೊ ಇದು ಕಣ್ಣೂರು ಮತ್ತು ತಲಸೇರಿ ಮಧ್ಯದಲ್ಲಿದೆ. ಏಷ್ಯಾದಲ್ಲೇ ಇಂಡಿಯಾದಲ್ಲೇ ಲಾಂಗೆಸ್ಟ್ ಡ್ರೈವ್ ಇನ್ ಬೀಚ್. ಲೀಗಲಿ ಡ್ರೈವ್ ಮಾಡ್ಬೋದು, ರೈಡ್ ಮಾಡ್ಬೋದು, ಸ್ಕೂಟಿನೂ ಕೂಡ ರೈಡ್ ಮಾಡ್ಬೋದು. ಸೊ ಅಷ್ಟು ಗಟ್ಟಿ ಇದೆ ಈ ಮಣ್ಣು. ಅಲ್ಲೇ ಜೋರು ಬರ್ತಾ ಇದೆ. ಪರವಾಗಿಲ್ಲ ಗುರು, ಇಲ್ಲಿ ಮಣ್ಣು ಗಟ್ಟಿ ಇದೆ. ಇದು ಅದಕ್ಕೆ ಫೇಮಸ್. ಇದು ಸ್ವಲ್ಪ ಸಿ ಶೇಪ್ ಇದೆ ಈ ಬಾರ್ಡರು. ಇಲ್ಲಿ ಮಣ್ಣು ತುಂಬ ಗಟ್ಟಿ ಇದೆ. ಬೇರೆ ಯಾವ ಬೀಚಲ್ಲೂ ಈ ಥರ ಇಷ್ಟು ಲೀಗಲ್ಲಾಗಿ ಬಿಡಲ್ಲ.
ಶೇಪ್ ಇದೆ. ಪಾಪ ಗುರು ಅವ್ರಿಗೆ ಆರಿಸ್ಬಿಟ್ಟಿಯ ಇವ್ರು ಯಾಕಂದ್ರೆ ಡಿಸ್ಟರ್ಬ್ ಮಾಡ್ತೀನಿ ನೀವು. ಇಲ್ಲೇ ಹಾಕು ಗಾಡಿ, ಅಲ್ಲಿ ಇದು ತಾರಾದ್ಮೇಲೆ ನೆಕ್ಸ್ಟ್ ಹಾಕು. ಹಾಂ ಒಂದು ಸೆಕೆಂಡ್ ಇರೋ ಇಳಿತೀನಿ. ಕಮಾನ್ ಕೆಂಪ. ಇಲ್ಲ ಆ ಕಡೆ. ಹಾಂ ಹಾಂ ಚಿಕ್ಕಮಂಗ್ಳೂರು. ಬ್ಯಾಂಗ್ಳೂರಾ? ಮಿರರ್ ಇದು ಗ್ಲಾಸ್ ಎತ್ತು. ಹಾಂ ನಡಿ, ಹೋಗಿ ವಾಪಸ್ ಬಾ. ಹೋಗಿ ಆ ಕಡೆಯಿಂದ ಬರೋಗಿ. ಸಖತ್ತಾಗಿದೆ ಅಲ್ವಾ ಜಾಗ? ಇದು ಸಖತ್ತಾಗಿದೆ ಅಲ್ವಾ ಜಾಗ? ಈ ಟ್ರಿಪ್ಪಲ್ಲಿ ನಮಗೆ ಎಲ್ಲ ಸ್ಪೆಷಲ್ ಆಗಿರೋ ಜಾಗಗಳು. ಬರ್ತೀಯಾನೆ ನಮ್ಮದು ಕ್ರೇಜಿ ಡ್ರೈವ್ ಮುಗೀತು. ನಮ್ಗೊಂದು ಕಡೆ ಖಾಲಿ ಸ್ಪೇಸ್ ಸಿಕ್ತು, ಯಾರೂ ಇಲ್ಲ. ಸಖತ್ತಾಗಿತ್ತು ಮಾತ್ರ ಜಾಗ. ತಿಂದು ಎಕ್ಸ್ಪೀರಿಯನ್ಸು. ಡ್ರೈವರ್ಸ್ ಎಲ್ಲ ಒಂದ್ಸಲ ಟ್ರೈ ಮಾಡ್ಬೇಕು ಇದನ್ನು. ಡ್ರೈವರ್ಸ್ ಕಾಫಿ ಟೀ ಏನಿಲ್ವಾ? ಕಾಫಿ ಟೀ ಇದೆ ನೆನ್ಸಲಿ ಕುಡಿಯೋಣ. ನನ್ನ ಮೊಬೈಲ್ ಇನ್ನೊಂದು ಅಲ್ಲೇ ಇರಬೇಕು ನೋಡಿ. ಇಲ್ಲಿ ಎಷ್ಟೊಂದು ಗಾಡಿಗಳಿದೆ, ಬಟ್ ನಾವು ಹೋಗಿದ್ವಲ್ಲ ಅಲ್ಲಿಷ್ಟು ಗಾಡಿಗಳಿರಲಿಲ್ಲ. ಚಿಂದಿಯಾಗಿರೋ ಜಾಗ ಸಿಕ್ತು ನಮಗೆ ಮಾತ್ರ ಡ್ರೈವ್ ಮಾಡೋಕ್ಕೆ. ಎಲ್ಲರೂ ಒಂದೊಂದು 2 ರೌಂಡ್ ಡ್ರೈವ್ ಮಾಡಿದ್ವಿ. ಸಖತ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಅಲ್ಲಿ ಇಲ್ಲೆಲ್ಲ ನೋಡಿ ಹಿಂಗೆ ನಿಲ್ಸಿಯಾರ. ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಅಲ್ಲೂ ಹಿಂಗೆ ಕಾರ್ ಅವ್ರಿಗೆ ಬೈಕ್ ಒಂದು ಬಂದು ಗುದ್ದಿಯಾನೆ. ಅವನು ಏನಾದ್ನೋ ಗೊತ್ತಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋದರು.
ಹಿಂಗಿರಬಾರ್ದು. ಕಂಪ್ಲೀಟ್ ಡ್ರೈವ್ ಆದರೆ ಕಂಪ್ಲೀಟ್ ಡ್ರೈವ್ ಇರಬೇಕು, ಇಲ್ಲ ಟೂರಿಸ್ಟ್ಗಳಿಗಾದರೆ ಕಂಪ್ಲೀಟ್ ಟೂರಿಸ್ಟ್ಗಳಿಗೆ ಆಟ ಆಡೋಕ್ಕೇ ಬಿಡಬೇಕು. ನೀವು ಕೋಸ್ಟಲ್ ಏರಿಯಾಸಿಗೆ ಬಂದರೆ ನೋಡಿ, ಇದೊಂದು ಸ್ಪೆಷಲ್ ಐಟಮು. ಪೈನಾಪಲ್ನ ಉಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿ ಆ ನೀರಲ್ಲಿ ಸೋಕ್ ಮಾಡಿಟ್ಟಿರ್ತಾರೆ. ಮಾವಿನ ಹಣ್ಣು, ಕ್ಯಾರೆಟು, ಸಖತ್ತಾಗಿರುತ್ತೆ. ನೆಲ್ಲಿಕಾಯಿ. ಕಾಫಿನಾ? ಫ್ರೆಶ್ ಫಿಶ್ ಇಟ್ಕೊಂಬಂದ್ಯಾರೆ. ಏನಾರು ಇಂಟ್ರೆಸ್ಟಿಂಗ್ ಆಗಿದೆಯಾ? ಮೀನಿನ್ನು ಅಲ್ಲಾಡ್ತಾ ಇದೆ, ಬಕ್ಕಿದೆ ಇನ್ನು. ಫ್ರೆಶ್ ಮೀನು ನೋಡಿ ಮಾರ್ಕೆಟ್. ಯಾವುದೋ ಅದು ಸಿಗಡಿ ಮೀನಾ? ಕ್ರ್ಯಾಬು, ಸಿಗಡಿ. ಅದು ಕರಿಮೀನಲ್ಲ? ಕರಿಮೀನು. ಇದು ಉಪ್ಪಿನ ಅನ್ಸುತ್ತೆ. ಕ್ರ್ಯಾಬ್ ಅದು. ಅದೇ ಸಿಗಡಿ ಮೀನು ಅಂತಾರಲ್ಲ, ಅದಿರ್ಬೋದು. ಇಲ್ಲಿ ಅಷ್ಟು ರೂಪಾಯಿ ಅಲ್ರಿ, 400 ರೂಪಾಯಿ ಅಂತ ಕೆಜಿ. ಬನ್ನಿ ಹೋಣ. ಗಾಡಿ ಚಿಕ್ಕಮಂಗ್ಳೂರು ಗಾಡಿ ಕಂಡ್ರಿ ಇದು. BMW. ನಾವು ನಮ್ಮ ಕೇರಳ ಡೈರೀಸ್ನ ಮುಗಿಸ್ಕೊಂಡು ಇವಾಗ ಸನ್ಸೆಟ್ ಆಲ್ರೆಡಿ ಆಗಿದೆ. ಇಲ್ಲಿಂದ ನಿರ್ಗಮಿಸೋಣ. ಒಂದು ಮೆಮೊರೇಬಲ್ ಟ್ರಿಪ್ಪು ಇಯರ್ ಎಂಡ್ಗೆ. ಸಕ್ಕತ್ತಾಗಿತ್ತು. ವರ್ಕ್ ಫ್ರಮ್ ಹೋಮ್ ಕುತ್ಕೊಂಬಚ್ಚ. ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ, ಇಲ್ಲೇ ಲ್ಯಾಪ್ಟಾಪ್ ಇಟ್ಕೊಂಡು. ಒಂದು ಮೆಮೊರೇಬಲ್ ಟ್ರಿಪ್. ಹಾಸನ್ ಇಲ್ಲಿಂದ 6 hours. ಶಾಲ್ ವಿ ಗೋ ನೌ? ಈ ಥರ ಬೀಚ್ ಎಕ್ಸ್ಪೀರಿಯನ್ಸ್ ಮೋಸ್ಟ್ಲಿ ಮತ್ತೆ ನಮಗೆಲ್ಲೂ ಸಿಗಲ್ಲ ಅನ್ಸುತ್ತೆ ಡ್ರೈವ್ ಮಾಡೋಕ್ಕೆ ಬೀಚಲ್ಲಿ. ಇದೇ ಬೀಚಿಗೆ ಬರಬೇಕು ಮತ್ತೆ. ಲಕ್ಷದ್ವೀಪಕ್ಕೆ ಕಾರ್ ತಗೊಂಡು ಹೋಗೋಣ.